ಆಮ್ಲೆಟು ನಾವು ಮಧ್ಯಾಹ್ನ ಹಾಕೊಂಡು ತಿಂದಿದ್ವಿ. ನಮಗೇನು ಇವಾಗ ಬೇಕಾಗಿರಲಿಲ್ಲ, ಅವ್ರಿಗೆ ಹಾಕ್ಕೊಟ್ಟೆ. ಪಾಪ ಅದರಲ್ಲೂ ಸ್ವಲ್ಪ ಕೊಟ್ಟರು ತಿನ್ನು ಅಂತ. ಇನ್ನೇನು ಮಾಡೋದು, ನಾನೊಂದು ಸ್ವಲ್ಪ, ನಮ್ಮ ಜಾನು ಒಂದು ಸ್ವಲ್ಪ ಹಾಕ್ತೆ. ಈಗ ಖಾರ ಕುದೀತಾ ಇದೆ. ಇದಕ್ಕೆ ಕಾಯಿಸಿರೋಂಥ ಹಾಲನ್ನು ಸೇರಿಸ್ಕೋಬೇಕು. ಈಗ ನಾನಿಲ್ಲಿ ಮೆಣಸಿನ ರಸಂ ಮಾಡೋದಕ್ಕೆ ಒಂದು ಬಟ್ಲಲ್ಲಿ ಹುಣಸೆಹಣ್ಣು ನೆನೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಬುಧವಾರದ ನಮ್ಮ ಮನೆಯ ಬಾಗಿಲ ಹಾಗೂ ತುಳಸಿ ಕಟ್ಟೆಯ ಹತ್ತಿರ ಹಾಕಿರುವ ರಂಗೋಲಿ ಹೇಗಿದೆ? ಹೀಗಿಲ್ಲಿ ಮೆಂತ್ಯ ಮತ್ತು ಧನಿಯಾನ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಎಂದಿನಂತೆ ಧನಿಯಾ ಮೆಂತ್ಯ ವಾಟರ್ ರೆಡಿಯಾಗಿದೆ, ನಮ್ಮ ಡಿಟಾಕ್ಸ್ ವಾಟರ್. ಬನ್ನಿ ಕುಡಿಯೋಣ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನನ್ನ ಲೋಕ. ಎಲ್ರಿಗೂ ಶುಭೋದಯ. ಎಲ್ಲರಿಗೂ ಬುಧವಾರದ ನನ್ನ ಡೈಲಿ ವ್ಲಾಗ್ಗೆ ವೆಲ್ಕಮ್ ಅಂತ ಹೇಳ್ತಾ, ಬುಧವಾರದ ನನ್ನ ದೈನಂದಿನ ದಿನಚರಿಗಳು ಈಗ ಶುರುವಾಗ್ತಾ ಇದ್ದಾವೆ. ನಾನು ನೀಟಾಗಿ ಫ್ರೆಶ್ ಅಪ್ ಆಗಿ ಮುಖ ತೊಳೆದು ದೇವರಿಗೆ ಕೈ ಮುಗಿದು ಎಂದಿನಂತೆ ಬಿಸಿನೀರು ಕುಡಿಯೋದಕ್ಕೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಕುದಿಯೋದಕ್ಕೆ ಇಟ್ಬಿಟ್ಟು ಬಂದು ನನ್ನ ಮಾತನ್ನು ಮುಂದುವರಿಸಿದ್ದೀನಿ. ಇವತ್ತಿನ ದಿನ ಏನೇನಾಗುತ್ತೆ, ಹೇಗೆ ಹೋಗುತ್ತೆ ನನಗೂ ಗೊತ್ತಿಲ್ಲ. ಹೆಂಗೆ ಹೋಗುತ್ತೆ, ಏನು ಟಿಫನ್ ಮಾಡ್ತೀನಿ, ಮಧ್ಯಾಹ್ನ ಊಟ ಏನು, ರಾತ್ರಿ ಊಟ ಏನು ನಂಗೆ ಗೊತ್ತಿಲ್ಲ. ಏನೇನಾಗುತ್ತೆ ಹಂಗೆ ಮಾಡ್ಕೊತ ನಿಮಗೂ ಕೂಡ ತಿಳಿಸ್ತಾ ಹೋಗ್ತೀನಿ. ಬನ್ನಿ, ಈಗ ಬಿಸಿನೀರು ಕುಡಿದು 1-2 ಹೆಜ್ಜೆ ಮೇಲೋಗಿ ವಾಕಿಂಗ್ ಮಾಡಿ ಬಂದು ನೆಕ್ಸ್ಟ್ ಕೆಲಸ ಕಾರ್ಯದಲ್ಲಿ ಸಿಗ್ತೀನಿ. ಹೀಗಿಲ್ಲಿ ಮೆಂತ್ಯ ಮತ್ತು ಧನಿಯಾನ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಕೊತ ಅಂತ ಕುದೀತಾ ಇದೆ. ಕುದೀಲಿ. ಎಂದಿನಂತೆ ಧನಿಯಾ ಮೆಂತ್ಯ ವಾಟರ್ ರೆಡಿಯಾಗಿದೆ, ನಮ್ಮ ಡಿಟಾಕ್ಸ್ ವಾಟರ್. ಬನ್ನಿ ಕುಡಿಯೋಣ. ಮತ್ತು ಎಲ್ರದ್ದು ಕಾಫಿ ಆಯಿತಾ? ನಾನಂತೂ ಕಾಫಿ ಟೀ ಏನೂ ಕುಡಿಯೋಲ್ಲ, ಈಗಿಂದಲ್ಲ ಅವಾಗಿಂದನೂ ಕುಡಿಯೋಲ್ಲ. ಈ ಥರ ಇಲ್ಲ ಬಿಸಿನೀರು ಕುಡಿತೀನಿ. ಈಗ ಈ ನಡುವೆ ಇದನ್ನೆಲ್ಲ ಸ್ವಲ್ಪ ಆರೋಗ್ಯ ದೃಷ್ಟಿಯಿಂದ 35+ ಆದಮೇಲೆ ಎಲ್ಲನೂ ಒಂದಾಗಿ ಒಂದು ಜೋಡಿಸ್ಕೊಂಡು ಬರ್ತಾ ಇರ್ತವೆ. ನಮ್ಮ ಕೈಲಾದಷ್ಟು ಬರದೇ ಇರೋದರ ಬಾಯಿ ಕೇಳಲ್ಲ, ಏನಾದ್ರು ತಿನ್ನಬೇಕು ಅನಿಸ್ತಾ ಇರುತ್ತೆ. ಅದೇ ಥರ ಅದ್ರ ಜೊತೆ ಸ್ವಲ್ಪ ತಿನ್ನೋದು ಕಮ್ಮಿ ಮಾಡಿ ಈ ಥರದ್ದೆಲ್ಲ ಜೀವನ ಶೈಲಿಯಲ್ಲಿ ಆ್ಯಡ್ ಮಾಡ್ಕೊತ ಹೋಗ್ಬೇಕು. ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇಂದು ಬುಧವಾರ ನಮ್ಮ ಮನೆಯ ಬಾಗಿಲ ಹಾಗೂ ತುಳಸಿ ಕಟ್ಟೆ ಹತ್ರ ನಾನು ರಂಗೋಲಿಯನ್ನು ಈ ರೀತಿಯಾಗಿ ಹಾಕ್ಕೊಂಡಿದ್ದೀನಿ. ಹೇಗಿದೆ ನಮ್ಮ ಮನೆಯ ರಂಗೋಲಿ? ಮನೆ ಒರೆಸಿದ್ದೆಲ್ಲ ಆಯಿತು. ದೇವರು ಬಾಗಿಲು ತೊಳೆದು ರಂಗೋಲಿ ಹಾಕಿದ್ದೆಲ್ಲ ಆಯಿತು. ಈಗ ಸ್ವಲ್ಪ ಬಟ್ಟೆಗಳಿತ್ತು, ಅದನ್ನು ಸಹ ನಾನಿಲ್ಲಿ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡಿದ್ದೀನಿ. ಈ ನನ್ನ ಪುಟ್ಟ ಕೈತೋಟದಲ್ಲಿ ಅರಳಿರುವ ದಾಸವಾಳ ಹೂಗಳು. ಈ ಕಲರ್ ಒಂದ ಮತ್ತು ಪಿಂಕ್ ಕಲರು, ಹಾಗೆ ವೈಟ್ ಕಲರ್ ದಾಸವಾಳ ಸಿಂಗಲ್ ಪೆಟಲ್ಲು, ಇದು ರೆಡ್ ಕಲರ್ ದಾಸವಾಳ. ಹಾಯ್, ಮತ್ತೆ ವೆಲ್ಕಮ್ ಬ್ಯಾಕ್. ಈಗ ಬೆಳಗಿನ ಎಲ್ಲ
ಕೆಲಸ ಕಾರ್ಯಗಳು ಒಂದು ಹಂತಕ್ಕೆ ಮುಗ್ದಿದೆ. ಬಾಗಿಲು ತೊಳೆದಿದ್ದು, ಕಸ ಗುಡಿಸಿದ್ದು, ಪಾತ್ರೆ ತೊಳೆದಿದ್ದು, ಮತ್ತು ಮನೆಯೆಲ್ಲ ಒರೆಸಿ ದೇವ್ರ ದೀಪನೂ ಇದು ಬೆಳಗ್ಗೆನೇ ಸ್ನಾನ ಆಗ್ಬಿಟ್ಟಿತ್ತು ನನ್ನದು. ಹಾಗಾಗಿ ಇನ್ನೇನು ಇವತ್ತು ರುಚಿಲ್ಲ. ಈಗೆಲ್ಲ ಕೆಲಸ ಆಯಿತು. ಟಿಫನ್ ಬೇಗ ತಿಂದರೆ ಈಗೆಲ್ಲ ಕೆಲಸ ಬೇಗ ಮಾಡಲ್ಲ. ಬಟ್ಟೆ ಒಗೆದು ಒಣಗಾಕಿದ್ದು ಎಲ್ಲ ಆಯಿತು. ಈಗ ಟಿಫನ್ ಪಾರ್ಟಿಗೆ ಬರೋದಾದರೆ ಅನ್ನ ಮಾಡಿ ಇಟ್ಟಿದ್ದೀನಿ. ಈಗ ಸ್ವಲ್ಪ ಯಾಕೋ ವೆದರ್ ಒಂಚೂರು ಏರುಪೇರು ಇರೋದ್ರಿಂದ ಸ್ವಲ್ಪ ಕಫ ಆಗೈತೆ. ಅದಕ್ಕೆ ಸ್ವಲ್ಪ ಮೆಣಸಿನ ರಸಮ್ ಮಾಡ್ಕೊಳ್ಳೋಣ ಅಂತ ಅದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೆಣಸಿನ ರಸ ಹಾಗೆ ಆಮ್ಲೆಟ್ ಮಾಡ್ಕೊಳ್ಳೋಣ ಅಂತೇಳಿ ಬೆಳಗಿನ ಬ್ರೇಕ್ಫಾಸ್ಟ್ ಇವತ್ತು ನಂದು ಮೆಣಸಿನ ರಸಮ್, ಅನ್ನ, ಆಮ್ಲೆಟ್ ಅಷ್ಟೇ. ಎಂದಿನಂತೆ ಜಾನುಗೆ ಮೊಸರನ್ನ. ನಮ್ಮ ಮನೆಯವರು ಇವತ್ತು ಕೆಲ್ಸಕ್ಕೆ ಹೋಗಿದ್ದಾರೆ. ಅಲ್ಲೇ ಟಿಫನೆಲ್ಲ ಅಲ್ಲೇ ಮಾಡ್ಕೊಡ್ತೀನಿ ಅಂತ ಅವರು ಬೆಳಗ್ಗೆನೇ ಹೋದರು. ಬನ್ನಿ ಈಗ ಮೆಣಸಿನ ರಸಮ್ ಮಾಡೋದಕ್ಕೆ ಏನೇನು ತೊಗೊಂಡಿದ್ದೀನಿ, ಹೆಂಗೆ ಮಾಡ್ತೀನಿ, ಏನೆಲ್ಲ ಅಂತ ಮುಂದೆ ನೋಡ್ಕೊಂಡು ಹೋಗೋಣ ಬನ್ನಿ. ಈಗ ನಾನಿಲ್ಲಿ ಮೆಣಸಿನ ರಸಮ್ ಮಾಡೋದಕ್ಕೆ ಒಂದು ಬಟ್ಲಲ್ಲಿ ಹುಣ್ಸೆಹಣ್ಣು ನೆನೆ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿಟ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನಷ್ಟು ಮೆಣಸಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ, ಹಾಗೆ ಸ್ವಲ್ಪ ಕಾಯಿ ತುರಿ, ಹಾಗೆ ಸ್ವಲ್ಪ ಹಿಂಗನ್ನು ಸಹ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಆಮ್ಲೆಟ್ಗೆ ಮೊಟ್ಟೆನ ಬೀಟ್ ಮಾಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಚಾಪರಲ್ಲಿ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಚಾಪರಲ್ಲಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಆಮ್ಲೆಟ್ಗೆ ಚೆನ್ನಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದನ್ನು ಸಹ ನೀಟಾಗಿ ಈಗ ಇಲ್ಲಿ ಆಮ್ಲೆಟ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ರಸಮ್ ಒಗ್ಗರಣೆ ಹಾಕೊಂಡು ಆಮೇಲೆ ನಂತರ ಆಮ್ಲೆಟ್ ಹಾಕೊಳ್ಳೋಕ್ಕೆ ಬರೋಣ ಬನ್ನಿ. ಪಾತ್ರೆನ ಇಟ್ಟಿದ್ದೀನಿ ಗ್ಯಾಸ್ ಹಚ್ಚಿ. ಸ್ವಲ್ಪ ಎಣ್ಣೆನ ಹಾಕ್ತಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ, ಸಾಸಿವೆ ಚಿಟಪಟ ಅಂತ ಇದೆ. ಈಗ ಕರ್ಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ ಎಷ್ಟು ಹಾಕೊಂಡಿದ್ದೀನಿ. ಈಗ ಪೆಪ್ಪರ್ ಪೌಡರ್ 1 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್ ಇಂಥದ್ದು ಹಾಕೊಂಡಿದ್ದೀನಿ. ಹಾಗೆ 1 ಚಿಟಿಕೆ ಅರಿಶಿನ ಪುಡಿ, ಸ್ವಲ್ಪ ಹಿಂಗನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಎಲ್ಲವನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದಾದ ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕರಿಯೋದು, ಕಾಯಿ ತುರಿ ಇದನ್ನು ಸಹ ನೀಟಾಗಿ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಇದಾದಮೇಲೆ ಹುಣಸೆ ಹಣ್ಣು ಬೇಕಾಗಿದ್ದೀನಿ. ನೀಟಾಗಿ ಇದಕ್ಕೆ ಮಿಕ್ಸ್ ಮಾಡಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಇಲ್ಲಿಗ ರಸಮ್ಗೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಈ ರಸಮ್ ಕುದಿಯೋ ಅಷ್ಟರಲ್ಲಿ ಬನ್ನಿ ಆಮ್ಲೆಟ್ ಮಾಡ್ಕೊಂಬಿಡೋಣ. ಈಗ ಒಲೆ ಮೇಲೆ ಹಂಚಿಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊತೀನಿ. ಈಗ ಹಂಚು ಸಹ ನೀಟಾಗಿ ಕಾಯಲಿ. ನಂತರ ಆಮ್ಲೆಟ್ ಹಾಕ್ಕೊಳ್ಳೋಣ. ಈಗ ನಮ್ಮ ಟೇಸ್ಟಿಯಾದ ಮೆಣಸಿನ ರಸಮ್ ಈ ರೀತಿ ಕೊತ 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 ಅಂತ ಕುದೀತಾ ಇದೆ. ಬಿಸಿ ಅನ್ನಕ್ಕೂ ಸೂಪರ್ ಆಗಿರುತ್ತೆ.
ಬಟ್ ಅನ್ನ ಆರಿದ್ಮೇಲೆ ಹಾಕ್ಕೊಂಡು ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ಮನೆಯೆಲ್ಲ ಘಮ 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 ಅಂತ ಐತೆ. ಮೆಣಸಿನ ಸಾರು ಫ್ಲೇವರೇ ಬೇರೆ. ಜೀರಿಗೆ ಮೆಣಸು ಎಲ್ಲ ಹಾಕ್ಬಿಟ್ಟು ಬೇರೆದು. ಇದು ನಾನು ಬರೀ ಮೆಣಸು ಮಾತ್ರ ಹಾಕ್ಬಿಟ್ಟು ಮಾಡಿದ್ದೀನಿ. ಮಸ್ತಾಗಿರ್ತೈತೆ ಇದು. ಜ್ವರ ಗಿರ ಬಂದಾಗ, ಕಫ ಕಟ್ಕೊಂಡಾಗ, ನಾಲ್ಗೆ ರುಚಿ ಹಿಡಿಸ್ತಾ ಇಲ್ಲ ಅಂದಾಗ ಮಾಡ್ಕೊಂಡು ತಿಂತಾಯಿದ್ರೆ ಅಯ್ಯೋ ಯಾವ ಜ್ವರ ಎತ್ತೋಯ್ತು, ಸ್ವಲ್ಪ ತಗೋಬಾ ಇನ್ನೊಂದು ಸ್ವಲ್ಪ ಅನ್ನ ಅನ್ನೋ ರೇಂಜಿಗಿರುತ್ತೆ. ಈಗ ನಮ್ಮ ಮೆಣಸಿನ ರಸಮ್ ಸಾಕು ಕುದ್ದಿರೋದು. ಕುದ್ದು ಟೇಸ್ಟ್ ಎಲ್ಲ ಹೋದರೆ ನಾನೇನು ಮಾಡಲಿ. ಈಗ ಇದನ್ನಿಲ್ಲೇ ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ. ಸ್ವಿಚ್ ಆಫ್ ಮಾಡಿದ ನಂತರ ನೋಡಿ ನಮ್ಮ ರಸಮ್ ಹೇಗೆ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಮೆಣಸಿನ ರಸಮ್ಮು ಇಷ್ಟೇ ಇದ್ರ ರೆಸಿಪಿ. ಫಟಾಫಟ್ ಅಂತ ಆಗೋಗುತ್ತೆ. ಇದನ್ನು ಮಾಡ್ತಾ 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 ಈಗ ಈ ನಮ್ಮ ಕರಿ ಹಂಚಿನ ಮೇಲೆ ಎಣ್ಣೆ ಹಾಕಿ ಬಿಟ್ಟಿದ್ವಲ್ಲ, ಇದು ಕೂಡ ಹಂಚು ಕಾದಿದೆಯಲ್ವ ಅಂತ ಟೆಸ್ಟು. ಓಹೋ ಸಿಕ್ಕಾಪಟ್ಟೆ ಕಾದ್ಬಿಟ್ಟೈತೆ. ಈಗ ಆಮ್ಲೆಟ್ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಹಾಕೋಬೇಕು. ಎಣ್ಣೆ ಮಧ್ಯದಲ್ಲಿ ಈಗ ಆಮ್ಲೆಟ್ ಬೇಯ್ತಾ ಇರಲಿ. ಆಮ್ಲೆಟ್ ಸಖತ್ತಾಗಿ ರೆಡಿಯಾಗಿದೆ. ಇದು ಆಮ್ಲೆಟ್. ಇವತ್ತಿನ ನನ್ನ ಟಿಫನ್ ಆಮ್ಲೆಟ್, ಮೆಣಸಿನ ರಸಮ್, ಅನ್ನ, ರೈಸ್. ನೋಡಿ ರಸಮ್ ಬೇಕಾದ್ರೆ ಹಾಕೊಳ್ಳೋದಕ್ಕೆ ಇಲ್ಲೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಅನ್ನದ ಮೇಲೆ ಜಾಸ್ತಿ ರಸಮ್ ಹಾಕ್ಕೊಂಡು ತಿನ್ನಬೇಕು, ಸಖತ್ತಾಗಿರ್ತದೆ. ಬನ್ನಿ ಇವತ್ತಿನ ಬ್ರೇಕ್ಫಾಸ್ಟ್ನ ಮಾಡ್ಕೊಂಬಿಡೋಣ. ಆಲ್ರೆಡಿ ಲೇಟ್ ಆಗಿದೆ. ನಿಮ್ದೆಲ್ಲನೂ ಟಿಫನ್ ಆಯಿತಾ? ಆಗಿಲ್ಲ ಅಂದರೆ ನೀವು ಕೂಡ ಟಿಫನ್ ಮಾಡ್ಕೊಳ್ಳಿ. ನಾನು ಮಧ್ಯಾಹ್ನದ ಏನಾದರೂ ಕೆಲಸ ಕಾರ್ಯಗಳು ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್. ಈಗ ಸಂಜೆ 6:30 ಆಯಿತು. ಈಗ ರಾತ್ರಿ ಊಟಕ್ಕೆ ಹಸೆ ಕಾಳು ಹಾಕಿ, ಹೀರೆಕಾಯಿ ಹಾಕಿ, ಹಲಸುಂಡೆಕಾಯಿ ಮತ್ತು ಅವರೆಕಾಯಿ ಇದೆ, ಅದು ಹಾಕ್ಬಿಟ್ಟು ಹಾಲು ಸಾರು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬನ್ನಿ ಹಾಲು ಸಾರೆಲ್ಲ ಹೆಂಗೆ ಮಾಡ್ತೀನಿ, ಏನೇನು ಕತೆ ಎಲ್ಲನೂ ಹೇಳ್ತಾ ಹೋಗ್ತೀನಿ. ಹಾಲು ಸಾರು ಮಾಡೋದಕ್ಕೆ ಹೀರೆಕಾಯಿ, ಬದನೆಕಾಯಿ, ಅವರೆಕಾಳು, ಹಲಸುಂಡೆಕಾಳು ಎಲ್ಲವನ್ನು ಕುಕ್ಕರ್ಗೆ ಹಾಕಿ ಬೇಯೋದಕ್ಕೆ ಇಟ್ಕೋತಾ ಇದ್ದೀನಿ. ಹಾಲನ್ನು ಸಹ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇಲ್ಲಿ ಹೀರೆಕಾಯಿ ಮತ್ತು ಎಲ್ಲ ಕಾಳುಗಳು ನೀಟಾಗಿ ಬೆಂದಿದೆ. ಅದಾದ ನಂತರ ಎಲ್ಲ ಅನ್ನಕ್ಕೂ ಸಹ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಹೀರೆಕಾಯಿ ಕಾಳೆಲ್ಲ ಬೆಂದಿದೆ ಅಲ್ವಾ, ಅದರಲ್ಲಿ ನೀರು ಸ್ವಲ್ಪ ಬಸ್ಕೊಂಬಿಟ್ಟು ಹಾಲು ಸಾರು ಖಾರ ಏನಿರುತ್ತೆ ಆ ಖಾರನ ಈ ಕಾಳು ಬೇಯಿಸಿರೋ ನೀರಲ್ಲಿ ಮಿಕ್ಸ್ ಮಾಡ್ಕೊಬೇಕು. ಇದು ನೀಟಾಗಿ ಕುದಿ ಬರಬೇಕು, ಕೊತ ಅಂತ ಕುದಿಬೇಕು. ಆ ನಂತರ ಕಾದಾರಿರೋ ಹಾಲನ್ನ ಇದಕ್ಕೆ ಮಿಕ್ಸ್ ಮಾಡಿ 1ರಿಂದ 2 ಕುದಿ ಬರ್ಸಿದ್ರೆ ಹಾಲು ಸಾರು ರೆಡಿ. ಖಾರ ಕುದೀತಾ ಇದೆ. ಇದಕ್ಕೆ ಕಾಯಿಸಿರೋಂಥ ಹಾಲನ್ನು ಸೇರಿಸ್ಕೋಬೇಕು. ಇಲ್ಲಿ ಹಾಲನ್ನು ಸೇರಿಸಿ ಕುದಿಯೋದಕ್ಕೆ ಬಿಟ್ಬಿಟ್ಟು ಸಣ್ಣ ಉರಿಲೇ ಕುದಿಸ್ಬೇಕು. 1ರಿಂದ 2 ಕುದಿ ಸಾಕು. ಇದನ್ನು ಕುದಿಯೋದಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಸಾರು ಕುದಿಯೋದಕ್ಕೆ ಇಟ್ಬಿಟ್ಟು ಇಲ್ಲಿ ಮುದ್ದೆ ಮಾಡ್ಕೊಳ್ಳೋದಕ್ಕೆ ಅದಕ್ಕೂ ಕೂಡ ರೆಡಿ ಮಾಡಿದ್ದೀನಿ. ಬೆಳಗ್ಗೆ ನಾವು ಆಮ್ಲೆಟ್ ಮಾಡ್ಕೊಂಡಿದ್ದು ಅಲ್ವಾ, ಈಗ ನೈಟ್ಗೆ ನಮ್ಮ ಮನೆಯವ್ರಿಗೆ ಮಾಡಿಕೊಡೋಣ ಅಂತ. ನಮಗೇನು ಮತ್ತೆ ಆಮ್ಲೆಟ್ ಏನು ತಿನ್ನಬೇಕು ಅನಿಸ್ಲಿಲ್ಲ. ಅದಕ್ಕೆ ನಮಗೇನು ಬೇಡ, ನಿನಗೆ ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಚ್ಚೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಹಸೆಕಲ್ ಮೇಲೆ ಹಚ್ಕೋತಾ ಇದ್ದೀನಿ. ಹಾಗೆ ಇದು ಕುಕ್ಕರ್ ಆಗಲೇ ಕಾಳು ಅದೆಲ್ಲ ಬೇಯ್ತಲ್ವ, ಸ್ವಲ್ಪ ಎಲ್ಲ ಇದಾಗ್ಬಿಟ್ಟಿತ್ತು. ಅದು ನನಗೆ ಬಟ್ಟೆಲಿ ನೀಟಾಗಿ ಒರೆಸ್ಕೊಂಡು
ರೆಡಿ ಮಾಡ್ಕೊತಾ ಇದ್ದೀನಿ. ಸಾಂಬಾರು ಅದೆಲ್ಲ ಕುದಿಯೋದಕ್ಕೆ ನೀಟಾಗಿ ಇಟ್ಬಿಟ್ಟು ನೋಡಿ, ಇಲ್ಲಿ ಸಣ್ಣದಾಗೆ ಕೊತ್ತಂಬರಿ ಸೊಪ್ಪು ಆಮ್ಲೆಟ್ಗೆ ಹಚ್ಕೊಳ್ಳೋಣ ಅಂಥೇಳಿ ಆ ಕೊತ್ತಂಬರಿ ಸೊಪ್ಪೆಲ್ಲ ತೊಳ್ಕೊಂಡು ನೀಟಾಗಿ ಸಣ್ಣದಾಗಿ ಹಚ್ಕೋತಾ ಇದ್ದೀನಿ. ಅದಾದ ನಂತರ ಇಲ್ಲಿ ಮುದ್ದೆಗೆ ಹಿಟ್ಟು ಕುದಿ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀರು ಕಾಯಿತು, ಅದಕ್ಕೆ ನೀರು ಕಾದ್ಮೇಲೆ ಹಿಟ್ಟು ಕುದಿ ಹಾಕ್ತೀನಿ, ಬೇಗ ಬರುತ್ತೆ. ಮುಂಚೆನೇ ಹಾಕಿದ್ರೆ ನಿಧಾನ ಆಗುತ್ತೆ. ಹಾಗಾಗಿ ಆ ಹಿಟ್ಟು ಕುದಿಯೋದಕ್ಕೆ ಬಿಟ್ಬಿಟ್ಟು ಇಲ್ಲಿ ಇವಾಗ ಹಸಿಮೆಣ್ಸಿನ್ಕಾಯಿ ಏನೇನಿದೆ ಅದೆಲ್ಲನ ರೆಡಿ ಮಾಡ್ಕೊತಾ ಇದ್ದೀನಿ. ಆಮ್ಲೆಟ್ಗೆ ಎಲ್ಲನೂ ಎತ್ತು ಒಂದು ಬಟ್ಲಿಗೆ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಆಮ್ಲೆಟ್ಗೆ 2 ಮೊಟ್ಟೆನೂ ಸಹ ಒಡೆದು ನಾ ಬಟ್ಲಲ್ಲಿ ಹಾಕೋತಾ ಇದ್ದೀನಿ. ಡಬಲ್ ಆಮ್ಲೆಟು. ಈಗ ಅದಕ್ಕೆ ಎಲ್ಲನೂ ಹಾಕಿದ್ದೀನಲ್ವ, ಅದನ್ನು ನೀಟಾಗಿ ಬೀಟ್ ಮಾಡ್ಕೊತಾ ಇದ್ದೀನಿ. ಟಕ 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 ಅಂತ ನೀಟಾಗಿ ಅದನ್ನು ಬೀಟ್ ಮಾಡಿ ಸೈಡಲ್ಲಿಟ್ಟು, ಈಗ ಹಾಲು ಸಾರು ಕುದ್ದಿದೆ, ಹಿಟ್ಟಿನ ಹೆಸರು ಸಹ ಬಂತು. ಹಿಟ್ಟಿನ ಹೆಸರು ಸಣ್ಣ ಮಾಡಿಬಿಟ್ಟು ಹಿಟ್ಟು ಕುದಿಗೆ ಹಸಿಟ್ಟನ್ನು ರಾಗಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಏನು ರಾಗಿ ಹಿಟ್ಟನ್ನೆಲ್ಲ ನೀಟಾಗಿ ಗಂಟಾಗದೇ ಇರೋ ರೀತಿ ಮಿಕ್ಸ್ ಮಾಡಿ ಅದನ್ನು ಬೇಯೋದಕ್ಕೆ ಬಿಟ್ಟು, ಇಲ್ಲಿ ಗ್ಯಾಸ್ ಹಚ್ಚಿ ಅದೇ ನಮ್ಮ ಕರಿ ಹಂಚನ್ನು ಒಲೆ ಮೇಲಿಟ್ಟು ಅದಕ್ಕೆ ಎಣ್ಣೆನ ಸ್ಪ್ರೆಡ್ ಮಾಡಿ ಇದಕ್ಕೊಂದು ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕಿ ಮತ್ತೆ ಬೀಟ್ ಮಾಡಿ, ಇನ್ನೊಂದು ಸ್ವಲ್ಪ ಬೇಕು ಅನಿಸ್ತು ಉಪ್ಪು ಹಾಕ್ಬಿಟ್ಟು ಮತ್ತೆ ಬೀಟ್ ಮಾಡ್ಕೊತಾ ಇದ್ದೀನಿ. ಅದಾದ ನಂತರ ಆಲ್ರೆಡಿ ಆಮ್ಲೆಟೆಲ್ಲ ಹಂಚಿನ ಮೇಲೆ ಹಾಕ್ಬಿಟ್ಟೆ. ಈಗ ಒಂದು ಸೈಡ್ ಆಮ್ಲೆಟ್ ಬೆಂದಿದೆ, ಅದನ್ನು ಮಗ್ಚಾಕೋ ಸಮಯ. ಎಲ್ಲನೂ ನೀಟಾಗಿ ಸೈಡೆಲ್ಲ ಇದು ಮಾಡಿಕೊಂಡು ಮಗ್ಚಾಕ್ತೆ. ಹೆಂಗಾಗಿದೆ ನೋಡಿ, ಸೂಪರಾಗಿ ಬಂತು ಆಮ್ಲೆಟ್ ಅಂತ ಬಿಲ್ಡಪ್ ಬೇರೆ ಕೊಡ್ತಾಯಿದ್ದೀನಿ. ಈಗ ಆಮ್ಲೆಟ್ ಕತೆನೂ ಮುಗೀತು, ಮುದ್ದೆನೂ ನೀಟಾಗಿ ಬೆಂದಿತ್ತು. ಅದನ್ನು ಕೆಳಗಡೆ ಇಳಿಸ್ಕೊಂಡು ನೀಟಾಗಿ ಅದನ್ನೆಲ್ಲ ಮುದ್ದೆ ತೋಳಿಸ್ಕೊಂಡು, ಈಗ ಇಲ್ಲಿ ಹಸೆಕಲ್ಲೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು, ಹಸೆಕಲ್ ಮೇಲೆ, ಅಂದರೆ ಹಸೆಕಲ್ಲು ಅಂತಂದರೆ ಮುದ್ದೆ ಮಾಡೋ ಕಲ್ಲು, ಅಂದರೆ ಆಗಿನ ಕಾಲದಲ್ಲಿ ಖಾರ ಎಲ್ಲ ಇದರಲ್ಲೇ ಹರ್ಕೋತಾ ಇದ್ದಿದ್ದು, ಮಿಕ್ಸಿ ಎಲ್ಲ ಏನು ಇರ್ತಾ ಇರಲಿಲ್ಲ. ಈ ಹಸೆಕಲ್ ಮೇಲೇ ಖಾರ ಎಲ್ಲ ಇದು ಮಾಡ್ಕೊತಾಯಿದ್ರು. ಆ ಕಲ್ಲು ಇತ್ತು ನಮ್ಮ ಮನೆಯಲ್ಲಿ, ಅದನ್ನು ಮುದ್ದೆ ಮಾಡೋದಕ್ಕೆ ಸಹ ಯೂಸ್ ಮಾಡ್ತಾಯಿದ್ರು. ನಾನು ಅದಕ್ಕೆ ಅದನ್ನು ಕೆಳಗಡೆ ಏನು ಕುತ್ಕೊಂಡು ಮಾಡೋದು ಅಂದ್ಬಿಟ್ಟು ಇಲ್ಲಿ ಗ್ಯಾಸ್ ಪಕ್ಕನೇ ಇಟ್ಕೊಂಡಿದ್ದೀನಿ. ಈಗ ನನಗೆ ನಮ್ಮ ಮನೆಯವ್ರಿಗೆ ತಟ್ಟೆ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ನಮ್ಮ ಮನೆಯವ್ರದ್ದು ಚಿನ್ನದ ತಟ್ಟೆ, ನನ್ನದೊಂದು ಬೆಳ್ಳಿ ತಟ್ಟೆ ಬಡವ್ರದ್ದು. ಅವ್ರಿಗೊಂದು ಮುದ್ದೆ ಕಟ್ಟಿ ಸೈಡಲ್ಲಿಟ್ಟು ನನಗೊಂದು ಸ್ವಲ್ಪ ಮುದ್ದೆ ಕಟ್ಕೊತಾ ಇದ್ದೀನಿ. ಹಂಗೆ ಪುಟಾಣಿ ಮುದ್ದೆ ನಮ್ಮ ಜಾನಗೂ ಒಂದು ಕಟ್ಕೊತೀನಿ. ಒಂದು ಮುದ್ದೆ ನಮ್ಮ ಮನೆಯವ್ರಿಗೆ ಆಲ್ರೆಡಿ ಕಟ್ಟಿದ್ದೀನಿ, ಇನ್ನೊಂದು ಮುದ್ದೆ ಕಟ್ಟಿ ನಂದು ಒಂದು ತಟ್ಟೆಗೆ, ಚಿನ್ನದ ತಟ್ಟೆಗೊಂದು ಬೆಳ್ಳಿ ತಟ್ಟೆಗೊಂದು ಇಕ್ಕಿ ಪುಟಾಣಿ ಮುದ್ದೆ ನಮ್ಮ ಜಾನು ಪುಟಾಣಿಗೆ ಅವಳ ಬೌಲ್ಗೂ ಹಾಕಿ ಮುದ್ದೆ ತಟ್ಟೆಗೆ ಇಟ್ಕೊಂಡು ಅನ್ನ ಸಾರು ಎಲ್ಲನೂ ತೊಗೊಂಡೋಗಿ ಹಾಲಲ್ಲಿ ಇಡ್ತಾಯಿದ್ದೀನಿ. ನಮ್ಮ ಮನೆಯವರು ಆಲ್ರೆಡಿ ಆ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಆಮ್ಲೆಟು ಸಹ ಒಂದು ಪ್ಲೇಟಿಗೆ ಅವ್ರಿಗೆ ಹಾಕ್ಕೊಂಡೋಗಿಟ್ಟು ಜಾನುಗೂ ಅನ್ನ ಹಾಕಿ ಇಟ್ಬಿಟ್ಟು ರೆಡಿ ಮಾಡಿದ್ದೀನಿ. ಇವತ್ತಿನ ಊಟ ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಲೋಕ. ಬಾಯ್, ಟೇಕ್ ಕೇರ್.